ನಮಸ್ಕಾರ ಫ್ರೆಂಡ್ಸ್, ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಾರೆ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಅಜ್ಜಿಯ ಕೈ ರುಚಿ ವಿಭಾಗದೊಳಗೆ ನಾನು ನಿಮ್ಗೆ ಉಪಗಾಯಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಈಗಾಗಲೇ ಮೆಣಸಿನ್ಕಾಯಿ ರೆಸಿಪಿಗಳನ್ನು ಭಾಳ ತೋರಿಸೇನಿ. ಮೆಣಸಿನ್ಕಾಯಿ ತುಂಬ್ಗಾಯಿ, ಮೆಣಸಿನ್ಕಾಯಿ ಮಸಾಲ ಪಲ್ಯ, ಮೆಣಸಿನ್ಕಾಯಿ ಫ್ರೈ, ಭಾಳ ಥರದ ರೆಸಿಪಿ ತೋರಿಸೀನಿ. ಅವನ್ನೆಲ್ಲ ನೀವು ನೋಡಿ ಇಷ್ಟಪಟ್ಟಿರಿ. ಈಗ ಈ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೇನೆ. ಮೊದಲಿಗೆ ಮೆಣಸಿನ್ಕಾಯಿನ ತೊಳೆದಿಟ್ಕೊಳ್ರಿ. ಸ್ವಲ್ಪ ಖಾರ ಇರದೇ ಇರೋದನ್ನು ನೋಡಿ ತೊಗೊಳ್ರಿ. ಅವನ್ನ ತೊಳೆದಿಟ್ಕೊಂಡ್ಮೇಲೆ ಸ್ವಲ್ಪ ನಡುವೆ ಹಿಂಗೆ ಚಾಕುವಿನಿಂದ ಹಿಂಗೆ ಸ್ವಲ್ಪ ಸೀಳಬೇಕಾಗತ್ತಿ. ಪೂರ್ತಿ ಬೇಡ, ಸ್ವಲ್ಪ ಹಿಂಗೆ ಸೀಳಬೇಕು. ಉದ್ದಕ್ಕೆ ಒಂದು ಸೈಡ್ ಅಷ್ಟೇ ಸೀಳಿಸ್ಕೊಂಡ್ರೆ ಸಾಕು. ಇಷ್ಟೆಲ್ಲನೂ ಇದೇ ಥರ ಮಾಡಿ ಇಟ್ಕೊಂಡ್ಮೇಲೆ ಒಂದು ಸೈಡ್ ಎತ್ತಿಟ್ಕೊಳ್ರಿ. ಆಮೇಲೆ ಒಂದು ಜಾರಿಗೆ ಒಂದು ಅರ್ಧ ಹೋಳನಷ್ಟು ತೆಂಗಿನಕಾಯಿ ತುರಿ ಆಗಲಿ ಅಥವಾ ಹಿಂಗೆ ತೆಂಗಿನಕಾಯಿ ಹೋಳಾಗಲಿ ಹಾಕ್ಕೊಳ್ರಿ. ತುರಿ ಇದ್ರೆ ತುರಿನ ಹಾಕ್ಕೊಳ್ರಿ. ನನ್ನ ಹತ್ರ ಕೊಬ್ಬರಿ ಬಟ್ಲ ಇತ್ತು, ಅದನ್ನ ನಾನು ತೆಗೆದು ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದು ಚಮಚದಷ್ಟು ಜೀರಿಗೆ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ರುಚಿಗೆ ಬೇಕಾಗುವಷ್ಟು ಉಪ್ಪು ಸೇರಿಸ್ಕೊಳ್ರಿ. ಅದಾದಮೇಲೆ ಇದನ್ನ ರುಬ್ಕೊಳ್ಬೇಕಾಗುತ್ತೆ. ನೀರು ಹಾಕೋದೇನು ಬೇಡ, ಹಂಗೆ ರುಬ್ಕೊಳ್ರಿ. ಸ್ವಲ್ಪ ಉದುರಾಗಿದ್ದರೆ ತುಂಬ ಅನುಕೂಲ ಆಗ್ತೈತೆ. ಇಷ್ಟಾದಮೇಲೆ ಇದನ್ನ ಒಂದು ಬೌಲ್ಗೆ ತಕ್ಕೊಳ್ರಿ. ಅದಾದಮೇಲೆ ಇದಕ್ಕೆ ನಾವು ಒಂದು 2 ಚಮಚದಷ್ಟು ಪುಟಾಣಿ ಹಿಟ್ಟು, ಅಂದರೆ ಹುರ್ಗಡ್ಲಿ ಹಿಟ್ಟು ಅಂತ ಹೇಳ್ತಾರೆ ನೋಡ್ರಿ, ಅದನ್ನು ಸೇರಿಸ್ಕೋಬೇಕು. ಜಾಸ್ತಿ ಏನೂ ಬೇಡ, ಒಂದು ಸ್ವಲ್ಪ ಸೇರಿಸ್ಕೊಂಡ್ರೆ ಸಾಕು. ಒಂದು ಸಣ್ಣ 2 ಚಮಚದಷ್ಟು ಸೇರಿಸ್ಕೊಳ್ತೀನಿ. ಗುರಳ್ ಪುಡಿನೂ ತುಂಬ್ತಾರೆ. ಆಮೇಲೆ ಒಬ್ಬೊಬ್ರು ಹುಣಸೆಹಣ್ಣು ಬೆಲ್ಲ ಹಾಕ್ತಾರೆ. ಅದು ಒಂಥರ ಮೆಣಸಿನ್ಕಾಯಿ ಮಸಾಲದ್ದು ಫ್ರೈದು ಬೇರೆ ಥರ ತೋರಿಸೇನಿ. ಈಗ ಇದು ಒಂಥರ ಉಪಗಾಯಿ ಅಂತ ಹೇಳಿ ಮಾಡ್ತಾರೆ. ಮೊದಲಿಂದನೇ ನಮ್ಮ ಮನ್ಯಾಗ ನಮ್ಮ ಅಜ್ಜಿ ಮಾಡ್ತಿದ್ರಿ ಈ ಥರ. ಅದು 2 ಚಮಚದಷ್ಟು ಹುರ್ಗಡ್ಲೆ ಹಿಟ್ಟು ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ. ಆಮೇಲೆ ಇದನ್ನ ಆ ಮೆಣಸಿನ್ಕಾಯಿ ಏನು ಸೀಳಿಸಿಟ್ಕೊಂಡಿರ್ತೀವಲ್ಲ ಅದ್ರಾಗ ಸ್ವಲ್ಪ ಹಾಕಿ ತುಂಬಬೇಕಾಗ್ತೈತಿ. ಜಾಸ್ತಿ ಹೊರಗೆ ಬರೋ ಹಂಗೇನು ತುಂಬಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ಹಿಡಿಯೋಷ್ಟು ನಾವು ತುಂಬಿ ರೆಡಿ ಮಾಡ್ಕೋಬೇಕು. ಭಾಳ ಇದಕ್ಕೆ ನೀರೇನು ಹಾಕಕ್ಕೆ ಹೋಗೋದೇ ಬೇಡ, ಇಷ್ಟಾದ್ರೆ ಸಾಕು. ಈ ಉಪ್ಪುಗಾಯಿ ಐತೆಲ್ಲ ಹುರಿದಾದ್ಮೇಲೆ ಒಂದು 2 ದಿನ ಇಟ್ಕೊಂಡು ತಿನ್ಬೋದು. ಜಾಸ್ತಿ ಇಟ್ಕೊಂಡು ತಿನ್ನೋಕ್ಕಾಗಲ್ಲ, ಯಾಕಂದ್ರೆ ಕೊಬ್ಬರಿ ಹಾಕಿರ್ತೀವಲ್ಲ ಅದು ಹಳಸ್ಲದಂಗೆ ಆಗ್ತೈತಿ. ಆಮೇಲೆ ಇದು ಮೊಸರನ್ನ ಜೊತೆ, ಚಿತ್ರಾನ್ನ ಜೊತೆ, ಆಮೇಲೆ ರೊಟ್ಟಿ ಜೊತೆ ತಿನ್ನೋದಕ್ಕೂ ಬಹಳ ರುಚಿ ಇರ್ತೈತಿ. ಸೈಡ್ ಡಿಶ್ ಆಗಿ ಇದನ್ನ ಉಪಯೋಗಿಸ್ಕೋಬೋದು. ಮಸ್ತ್ ಟೇಸ್ಟ್ ಇರ್ತೈತಿ. ಮೊಸರನ್ನ ಜೊತೆ ಅಂತೂ ಖಾರವಾಗಿ ತಿನ್ನೋದಕ್ಕೆ ಭಾಳ ರುಚಿ ಇರ್ತೈತಿ. ಮೆಣಸಿನ್ಕಾಯಿ ಜಾಸ್ತಿ ಖಾರ ಇರೋವು ತೊಗೊಳಕ್ಕೆ ಹೋಗ್ಬೇಡ್ರಿ, ತಿನ್ನೋಕ್ಕಾಗಲ್ಲ. ಅಕಸ್ಮಾತಾಗಿ ನೀವು ಮೆಣಸಿನ್ಕಾಯಿ ಖಾರ ಇದ್ವು ಅಂದ್ರೆ ಬೀಜ ತೆಗೆದು ನೀವು ಈ ಮಸಾಲಾನ ತುಂಬಿಲ್ಲ ಅಂದ್ರೆ ಬಹಳ ಖಾರ ಅಂತ ಅನಿಸ್ತೈತಿ. ಇದೇ ರೀತಿ ನೀವೆಲ್ಲ ತುಂಬಿ ಇಟ್ಕೊಳ್ರಿ, ಒಂದು ಪ್ಲೇಟ್ನಾಗ ಇಟ್ಕೊಳ್ರಿ. ಅದಾದಮೇಲೆ ನಾವು ಒಂದು ಬಾಣಲಿ, ದಪ್ಪ ತಳರಂತಹ ಬಾಣಲಿಗೆ ಒಂದು 2 ರಿಂದ 4 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ರಿ. ಎಣ್ಣೆ ಹಾಕ್ಕೊಂಡು ಇವನ್ನ ಒಂದೊಂದು ಹಾಕ್ಕೊಳ್ರಿ. ಹಾಕಿ ಚೆಂದಾಗೆ ಸಣ್ಣ ಉರಿ ಒಳಗೆ ಫ್ರೈ ಮಾಡ್ಕೊಳ್ರಿ. ಇವನ್ನ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ನೀವು ಎಷ್ಟು ಜಾಸ್ತಿ ಫ್ರೈ ಮಾಡ್ಕೊಳ್ತೀರಿ ಅದು ಎಲ್ಲ ಮೆಣಸಿನ್ಕಾಯಿ ಏನಾಗ್ಬಿಡ್ತೈತಿ ಅಂದ್ರೆ ಮೆತ್ತಗಾಗ್ಬಿಡ್ತೈತಿ. ಆ ಮೆತ್ತಗಾಗಿ ಏನಾಗ್ತೈತಿ, ತಿನ್ನೋದಕ್ಕಷ್ಟು ಟೇಸ್ಟ್ ಅನ್ಸಂಗಿಲ್ಲ. ಒಂಚೂರು ನಾವು ರೊಟ್ಟಿ ಜೊತೆ ಆಗಲಿ ಮೊಸರನ್ನ ಜೊತೆ ಆಗಲಿ ತಿನ್ನೋವಾಗ ಸ್ವಲ್ಪ ಕ್ರಂಚಿ ಟೇಸ್ಟ್ ಬರಬೇಕು. ಅಂದರೆ ಈ ಒಂದು ಉಪಗಾಯಿ ಐತಲ್ಲ ಭಾಳ ರುಚಿ ಅಂತ ಅನಿಸ್ತೈತಿ. ನಿಮಗೂ ಸಹಿತ ಈ ರೆಸಿಪಿ ಇಷ್ಟ ಆಗೈತಿ ಅಂತ ಅಂದ್ಕೊಂಡೇನಿ. ನಾನೀಗ ಸಣ್ಣ ಉರಿ ಒಳಗೆ ನೋಡ್ರಿ ಹಿಂಗೆ ತಿರುವಾಡಿಸಿ ಫ್ರೈ ಮಾಡ್ಕೊಳ್ತೇನೆ. ಅಂದರೆ ಕೆಳಗ ಮೇಲೆ ಮಾಡಬೇಕು. ಅಂದ್ರೆ ಅವೇನಾಗ್ತೈತಿ ಎಲ್ಲ ಕಡೆ ಚಂದಾಗ ಫ್ರೈ ಆಗ್ತಾವೆ ನೋಡ್ರಿ. ಇಷ್ಟಾದ್ರೆ ಸಾಕು, ಉಪ್ಗಾಯಿ ರೆಡಿ ಆಗೈತಿ. ಭಾಳ ಸಿಂಪಲ್ಲು ಮತ್ತು ಕಡಿಮೆ ಸಮಯದೊಳಗೆ ಮಾಡ್ಕೋಬೇಕು. ಬಾಯಿ ರುಚಿ ಕೆಟ್ಟಾಗ ಈ ಥರ ಒಂದು ರೆಸಿಪಿ ಮಾಡಿ ನೀವು ಮನೆಯೊಳಗೆ ಟ್ರೈ ಮಾಡಿರಿ. ರೆಸಿಪಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ. ವಿಡಿಯೋ ನೋಡಿದೆಲ್ಲರಿಗೂ ನಮಸ್ಕಾರ.